ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಸೂಪರ್ ಸಾಫ್ಟ್ ಟೇಸ್ಟಿಯಾದ ಬೀಟ್ರೂಟ್ ಹಲ್ವ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಫ್ರೆಶ್ ಬೀಟ್ರೂಟನ್ನು ತೆಗೆದುಕೊಂಡಿದ್ದೇನೆ. ಫ್ರೆಶ್ ಬೀಟ್ರೂಟ್ ತಗೊಂಡ್ರೆ ಹಲ್ವ ತುಂಬ ಚೆನ್ನಾಗಿ ಬರ್ತದೆ. ಇವಾಗ ಇದನ್ನು ನಾನು ಕಟ್ ಮಾಡಿಕೊಂಡಿದ್ದೇನೆ. ಚಿಕ್ಕ ಬೀಟ್ರೂಟ್ ಆದರೆ 2 ಬೀಟ್ರೂಟನ್ನು ಸೇರಿಸಿ, ನಾನಿಲ್ಲಿ ದೊಡ್ಡದಾದ 1 ಬೀಟ್ರೂಟನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಮುಳುಗುವಷ್ಟು ನೀರು ಸೇರಿಸಬೇಕು. ನೈಸಾಗಿ ರುಬ್ಕೊಂಡು ಬರಬೇಕು. ನೋಡಿ, ಇವಾಗ ರುಬ್ಬಿ ಆಗಿದೆ. ಪೇಸ್ಟ್ ಸ್ವಲ್ಪ ನೀರಾಗಿರಬೇಕಿಲ್ಲ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಇವಾಗ ಇದನ್ನು ಸ್ಟ್ರೈನರಲ್ಲಿ ಜ್ಯೂಸ್ ತೆಗೆದುಕೊಳ್ಬೇಕು. ನಾನಿಲ್ಲಿ ಟೀ ಸೋಸುವ ಸ್ಟ್ರೈನರನ್ನು ತೆಗೆದುಕೊಂಡಿದ್ದೇನೆ. ನೀವು ಕಾಟನ್ ಬಟ್ಟೆಯಲ್ಲಿ ಸಹ ಸ್ಟ್ರೈನ್ ಮಾಡಿ ಜ್ಯೂಸನ್ನು ತೆಗೆದುಕೊಳ್ಬೋದು, ಅಥವಾ ದೊಡ್ಡ ಸ್ಟ್ರೈನರಲ್ಲಿ ಜ್ಯೂಸನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಜ್ಯೂಸನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಬರೀ ಜ್ಯೂಸನ್ನು ಮಾತ್ರ ಯೂಸ್ ಮಾಡೋದು, ಈ ಮೇಲಿನ ಪಾರ್ಟನ್ನು ಯೂಸ್ ಮಾಡಲಿಕ್ಕಿಲ್ಲ. ಇದನ್ನು ವಾಪಸ್ ಮಿಕ್ಸಿಯಲ್ಲಿ ರುಬ್ಬಿ ಜ್ಯೂಸಾಗಿ ತೆಗೆದುಕೊಳ್ಬೋದು. ನೋಡಿ, ಇವಾಗ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾನೊಂದು ಚಿಕ್ಕ ಕಪ್ ಅಳತೆಯಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಕಪ್ ಆಗುವಷ್ಟು ಬೀಟ್ರೂಟ್ ಜ್ಯೂಸ್ ಸಿಕ್ಕಿದೆ. ಅದನ್ನು ನಾನು ಹಲ್ವಾ ಮಾಡಿಕೊಳ್ಳುವ ಪಾತ್ರಕ್ಕೇ ಸೇರಿಸ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್, ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ ಅಳತೆಯಲ್ಲಿ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕಾರ್ನ್ಫ್ಲೋರ್ ಗಂಟೇನಾಗಲ್ಲ, ಸುಲಭವಾಗಿ ಕರಗ್ತದೆ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ನೀವು ಬೆಲ್ಲದ ಪುಡಿಯನ್ನು ಸಹ ಸೇರಿಸ್ಕೋಬೋದು. ಇವಾಗ ಇದನ್ನು ನಾನು ಸ್ಟವ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಇವಾಗ ಕೈಯಾಡಿಸ್ತಾ ಇರಬೇಕು, ತಳ ಹಿಡಿಯದಂತೆ ನೋಡಿಕೊಳ್ಬೇಕು. ನೋಡಿ, ಇವಾಗ ಗಂಟುಗಳಾಗಿ ಕಾಣ್ತಾ ಉಂಟು. ಇದು ನಿಧಾನಕ್ಕೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಫ್ಲೇಮನ್ನು ಲೋ ಅಲ್ಲಿಟ್ಟು ಕೈಯಾಡಿಸ್ತಾ ಇರಬೇಕು. ನೋಡಿ, ಇವಾಗ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಹಲ್ವಾ ಚೆನ್ನಾಗಿ ಬರ್ತದೆ, ತುಂಬಾ ಸಾಫ್ಟಾಗಿ ಬರ್ತದೆ. ಇದೇ ಥರ ನೀವು ಕ್ಯಾರೆಟ್ ಹಲ್ವಾವನ್ನು ಸಹ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಟೋಟಲಾಗಿ ಇದಕ್ಕೆ 2ರಿಂದ 4 ಸ್ಪೂನಷ್ಟು ತುಪ್ಪ ಸೇರಿಸಿದರೆ ಸಾಕು. ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಇದೆ, ಒಂದು ಸಲ ಹೋಗಿ ಚೆಕ್ ಮಾಡಿಕೊಳ್ಳಿ. ಹಾಗೆ ಕ್ಯಾರೆಟ್ ಪಾಯಸ ರೆಸಿಪಿ ಕೂಡ ಇದೆ, ಅದನ್ನು ಸಹ ಒಂದು ಸಲ ಹೋಗಿ ನೋಡಿಕೊಳ್ಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇವಾಗ ಹಲ್ವಾ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತಾ ಇದೆ. ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬರ್ತದೆ. ಬೀಟ್ರೂಟ್ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ರಕ್ತ ಕಮ್ಮಿ ಇರುವವರೆಲ್ಲ ಬೀಟ್ರೂಟ್ ಹಲ್ವಾ ಮಾಡ್ಕೊಂಡು ತಿನ್ಕೊಳ್ಬೋದು. ಇವಾಗ ನಾನಿಲ್ಲಿ ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಬೀಟ್ರೂಟ್ ಪದಾರ್ಥ ಎಲ್ಲ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಈ ಥರ ಹಲ್ವಾ ಮಾಡಿಕೊಂಡು ತಿನ್ಕೊಳ್ಬೋದು. ಬೀಟ್ರೂಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ನಾನಿಲ್ಲಿ ಇವಾಗ ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ನಾನು ಟೋಟಲಾಗಿ 6 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿದ್ದೇನೆ. ನೀವು 2 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿದರೆ ಸಾಕು. ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಸಹ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ನೋಡಿ ಇವಾಗ ಬಂದಿದೆ ಹಲ್ವಾ ಕನ್ಸಿಸ್ಟೆನ್ಸಿಗೆ. ಇಷ್ಟ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ ತುಪ್ಪ ಸವರಿದ ಒಂದು ಪಾತ್ರ ಇಟ್ಕೊಂಡಿದ್ದೇನೆ. ಇದಕ್ಕೆ ಹಲ್ವಾವನ್ನು ಸೇರಿಸ್ತಾ ಇದ್ದೇನೆ. ನೀವು ನೋಡ್ತಿರ್ಬೋದು ಹಲ್ವಾ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ. ಇವಾಗ ಇದನ್ನು ತುಪ್ಪ ಸವರಿದ ಸ್ಪೂನ್ ಸಹಾಯದಿಂದ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ. ಸ್ಪ್ರೆಡ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು. ಆನಂತರ ಪಾತ್ರೆಯಿಂದ ಹಲ್ವಾವನ್ನು ರಿಮೂವ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬಂದಿದೆ. ಇನ್ನು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇವಾಗ ಹಲ್ವಾ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿ ಬಂದಿದೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.